ಗಾಳಿಪಟಕ್ಕೆ ಬಳಸುವಂತಹ ಮಾಂಜಾ ದಾರಗಳು ಎಷ್ಟು ಡೆಡ್ಲಿ ಅನ್ನುವಂತಹ ಪ್ರಕರಣಗಳನ್ನು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ. ಇಲ್ಲಂತೂ ಒಂದು ಭಯಾನಕ ಘಟನೆನೇ ನಡೆದು ಹೋಗಿದೆ. ಗಾಳಿಪಟದ ದಾರದ ಕಾರಣಕ್ಕೆ ಸವಾರನ ಕಾಲಿನ ನರವೇ ಕಟ್ಟಾಗಿದೆ. ರಸ್ತೆಯಲ್ಲಿ ಗಾಳಿಪಟದ ದಾರ ಬೈಕ್ ಸವಾರನಿಗೆ ಅಡ್ಡ ಸಿಕ್ಕಿರುತ್ತೆ. ಸೊ ಬಿಡಿಸೋಣ ಅಂತ ಆತ ಹೋಗ್ತಾ ಇದ್ದಾಗ ಈ ಕಡೆಯಿಂದ ಇನ್ನೊಂದು ಕಾರ್ ಬರುತ್ತೆ. ಆ ಕಾರು ದಾರನ ಎಳೆದೊಯ್ಯುತ್ತೆ. ಪರಿಣಾಮ ಏನು? ಈತನ ಕಾಲು ಕಟ್ಟಾಗುತ್ತೆ. ಕಾಲಿನ 3 ನರ ಕಟ್ಟಾಗುತ್ತೆ. ಹೆಬ್ಬಾಳದ RT ನಗರದಲ್ಲಿ ನಡೆದಿರುವಂತಹ ಘಟನೆ. ಸದ್ಯ ಸವಾರನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಬಟ್ ಈ ಪ್ರಾಣಾಂತಕ ಮಾಂಜಾ ದಾರಗಳ ಇನ್ಸಿಡೆಂಟ್ಸ್ ಮುಂದುವರಿತಾ ಇದೆ. ನೀವು ವಿಜುವಲ್ಸ್ ನೋಡ್ತಾರೆ, ತನ್ನ ಪಾಡಕ್ಕೆ ತಾನು ನಡ್ಕೊಂಡು ಹೋಗ್ತಾ ಇರ್ತಾನೆ. ಅವನ ಕಾಲಿಗೆ ನಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೂ ಮೈ ಜುಮ್ ಅನ್ನತ್ತೆ ಅಂತ ಅಪಘಾತ ಇದು. ಕಾಲಿನ 3 ನರಗಳು ಕಟ್ಟಾದ ಪರಿಣಾಮ ಪಾಪ ಆತ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾನೆ. ಇನ್ನೊಂದು ಕಡೆಗೆ ನೀವು CCTV ವಿಜುವಲ್ಸನ್ನು ನೋಡ್ತಾ ಇದ್ದೀರಾ. ಆ ಕಾರವನು ಏನು ಬೇಕಂತ ಮಾಡಿರೋದಲ್ಲ, ಅವನಿಗೂ ಗೊತ್ತಾಗಿಲ್ಲ. ಈತ ಬಿಡಿಸ್ಕೊಳ್ಬೇಕು ಅಷ್ಟರಲ್ಲಿ ಆ ಕಾರ್ ಅದೇ ಟೈಮಿಗೆ ಬಂದಿದೆ. ಸೊ ಅವನ ಪಾಡಿಗೆ ಅವ್ನು ಪಾಸ್ ಆಗಿದ್ದಾನೆ. ಆಗ ಈತನ ಕಿರ್ಚಾಟ ನೋಡಿದಂತಹ ಜನರಿಗೂ ಅರೆಕ್ಷಣ ಗಾಬರಿ ಆಗುತ್ತೆ. ಏನಾಗ್ತಿದೆ, ಯಾಕೆ ಈತ ಕಿರ್ಚ್ಕೊಳ್ತಾ ಇದ್ದಾನೆ ಅಂತ. PBMPಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಆಟೋ ಡ್ರೈವರು, ವಾರ್ಡ್ ನಂಬರ್ 20. ಇದೇ ಥರ ಬೆಳಗ್ಗೆ ಕೆಲಸ ಮಾಡುವಾಗ ಒಂದು ಇನ್ಸಿಡೆಂಟ್ ಆಗಿದೆ. ಕೆಲಸ ಎಲ್ಲ ಮುಗಿಸ್ಕೊಂಡು ದಾರೆಲ್ಲ ಹೋಗ್ತಾಯಿದ್ದೀನಿ. ಪಕ್ಕದಲ್ಲಿ ಪಬ್ಲಿಕ್ಗೆ ದಾರ ಡಿಸ್ಟರ್ಬೆನ್ಸ್ ಆಗಿ ಈ ಗಾಳಿಪಟಕ್ಕೆ ಬಿಡೋ ದಾರ ಸೇರಿಕೊಂಡಿತ್ತು. ಸೇರಂತ ನಾನು ಆ ದಾರಿಯಲ್ಲಿ ನಡ್ಕೊಂಡು ಹೋದೆ. ಅದೇನು ನೋಡಿ ಬಿಡಿಸ್ಬಿಡೋಣ ಅಂತ. ಅನ್ಎಕ್ಸ್ಪೆಕ್ಟೆಡ್ ನನ್ನ ಕಾಲು ಕಾರಿಗೆ ತಗಲ್ಕೊಂಡು ಕಾಲು ಕಟ್ಟಾಗ್ಬಿಟ್ಟಿದೆ. ಫುಲ್ಲು ಓಪನ್ ಆಗಿ ಫುಲ್ ಬ್ಲಡ್ ಹೋಗ್ತಾಯಿದೆ. ಪಬ್ಲಿಕ್ ತೊಗೊಂಡ್ಬಂದು ಹಾಸ್ಪಿಟ್ಲಿಗೆ ಹಾಕಿದ್ದಾರೆ. ESI ಇದೆ, ಬಟ್ ಸದ್ಯಕ್ಕೆ ಇದು ಆವಾಗ ESI ಇವಾಗ ಓನರ್ ಹತ್ರ ಇದೆ. ಪಬ್ಲಿಕ್ ತೊಗೊಂಬಂದು ಹಾಸ್ಪಿಟ್ಲಿಗೆ ಸೇರಿಸ್ಬಿಟ್ಟಿದ್ದಾರೆ. ಹಾಗಾಗಿ ಹಬ್ಬ ಆದ್ರೂ 3 ಲಕ್ಷ ಗಂಟ ಖರ್ಚಾಗಿದೆ ಇವತ್ತಿಲ್ಲಿ. ನಿನ್ನೆಗೆ ಇವತ್ತಿಗೆ ಸರ್ಜರಿ ಮಾಡಿದ್ದಾರೆ. 3 ನರ ಕಟ್ಟಾಗಿದೆ ಅಂತೆ. ಎದ್ದು ನಡೆಯೋಕ್ಕೆ 4 ತಿಂಗಳು 5 ತಿಂಗಳು ಬೇಕಂತ ಇದ್ದಾರೆ. ಪಾಪ ತಪ್ಪೇ ಮಾಡದಂತಹ ನಾಗಾರ್ಜುನ್ ಅವರ ಸ್ಥಿತಿಯನ್ನು ನೀವು ನೋಡ್ತಾ ಇದ್ದೀರಾ. ಸೊ GB ಅಧಿಕಾರಿಗಳು ಅವ್ರದ್ದೇ ಇದು ಜವಾಬ್ದಾರಿ. ಯಾಕಂದರೆ ಈ ರೀತಿ ಮಾಂಜಾ ದಾರಗಳನ್ನು ಎಲ್ಲಂದ್ರಲ್ಲಿ ಬಳಸ್ತಾ ಇರೋದು ಗೊತ್ತೇ ಇದೆ. ಮಾಂಜಾ ದಾರಗಳನ್ನು ಮಾರುವಂತಹ ಅಂಗಡಿಗಳ ಮೇಲೆ ರೇಡ್ ಆಗ್ತಿಲ್ಲ ಕರೆಕ್ಟಾಗಿ. ಮತ್ತು ಅಟ್ಲೀಸ್ಟು ನೋಡಿ, ಇದು ಪ್ರಾಣಾಂತಕ ಕೂಡ ಆಗಬಹುದಾಗಿತ್ತು. ಒಂದು ಸ್ವಲ್ಪ ಮೇಲ್ಗಡೆ ಏನಾದರೂ ಈ ಕಡೆಯಿಂದ ಆ ಕಡೆಗೆ ಅದು ಹೋಗಿದ್ದಿದ್ರೆ ಕುತ್ತಿಗೆನೇ ಕಟ್ಟಾಗ್ಬಿಡ್ತಾ ಇತ್ತು. ನರಗಳು ಕಟ್ಟಾಗಿ ಜೀವ ಹೋಗುವಂತಹ ಸಂದರ್ಭ ಅದು.